ಇನ್ನು ಕಲಬುರಗಿ ಕಾರಾಗೃಹದಿಂದ ಸಜಾ ಕೈದಿಗಳು ಎಸ್ಕೇಪ್ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. 48 ಗಂಟೆ ಕಳೆದರೂ ಸಹ ಮಸ್ತಾನ್ ಹಾಗೆ ಸಾಗರ್ ಯಾರ ಕೈಗೂ ಸಿಕ್ಕಿಲ್ಲ. 3 ಕೈದಿಗಳ ಪೈಕಿ ಓರ್ವ ಕೈದಿ ಮಾತ್ರ ಈಗ ಸಿಕ್ಕಾಕೊಂಡಿರುವಂಥದ್ದು. ಕಲಬುರಗಿ ಮತ್ತು ಬೀದರ್ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಜೈಲಲ್ಲಿ ಲಾಕ್ ಆಗಿದ್ದಂಥ ಸಜಾ ಕೈದಿಗಳು ಏಣಿಯನ್ನ ಹತ್ತಿ ಪರಾರಿಯಾಗಿದ್ದಾರೆ. ಅದರ ದೃಶ್ಯಗಳು CCTV ದೃಶ್ಯಗಳು ಸಹ ಸಿಕ್ಕಿದೆ. ಕಾರಾಗೃಹದ ಕೆಲಸಕ್ಕೆ ಅಂತ ತಂದಿದ್ದಂಥ ಏಣಿಯನ್ನು ಇವರು ಯೂಸ್ ಮಾಡಿಕೊಂಡು ಎಸ್ಕೇಪ್ ಆಗಿರೋದು ಗೊತ್ತಾಗಿದೆ. ಆದರೆ ಈ ಕೆಲಸ ಮುಗಿದ್ರೂ ಕೂಡ ಅಲ್ಲಿ ಏಣಿಯನ್ನು ಹಾಗೆ ಬಿಟ್ಟು ಹೋಗಿದ್ದು ಯಾರಪ್ಪ, ಅಂಥ ಬುದ್ಧಿವಂತರು ಯಾರು ಅನ್ನುವ ಪ್ರಶ್ನೆ ಈಗ ಸಹಜವಾಗಿ ಕಾಡ್ತಾ ಇದೆ ವೀಕ್ಷಕರೇ. ಸೊ ಈ ನಿಟ್ಟಿನಲ್ಲಿ ಒಂದಷ್ಟು ಅನುಮಾನಗಳು ಬರಲಿಕ್ಕೂ ಸಹ ಕಾರಣ ಆಗುತ್ತೆ. ಯಾಕೆಂದರೆ ನೋಡಿ, ಎಂಥವರೇ ಆಗಿದ್ರೂ ಕೂಡ ಈಗ ಏಣಿ ಕಾಂಪೌಂಡ್ ಇದೆ, ಕಾರಾಗೃಹ ಅಂದಮೇಲೆ ಕಾಂಪೌಂಡ್ ಇರುತ್ತೆ. ಕಾಂಪೌಂಡ್ಗೆ ಸಪೋರ್ಟಿವ್ ಆಗಿ ಒಂದು ಏಣಿಯನ್ನು ಅಲ್ಲಿ ಬಿಟ್ಟು ಹೋಗ್ತಾರೆ ಅನ್ನೋದಾದ್ರೆ ಅವ್ರು ಅಂದರೆ ಕಾಂಪೌಂಡನ್ನು ಹಾರಲಿ ಅಂತಲೇ ಏಣಿಯನ್ನು ಬಿಟ್ಟು ಹೋದ್ರ ಅಂತ ಸಹಜವಾಗಿ ಅನುಮಾನ ಮೂಡುತ್ತೆ ಅನ್ನುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ಸಹ ನಡೀತಾ ಇದೆ. ಆಮೇಲೆ ಈ ಕೈದಿಗೆ ಅರೆಸ್ಟ್ ಆಗಿರ್ತಕ್ಕಂಥ ಓರ್ವನನ್ನು ಏನು ಅರೆಸ್ಟ್ ಮಾಡಿದಾರಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡೂ ಜಿಲ್ಲೆಯ ಪೊಲೀಸರು ಕ್ರೆಡಿಟ್ಗೋಸ್ಕರ ತಮ್ಮ ತಮ್ಮ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಒಂದು ಗದಗದಲ್ಲಿ ಏನು ಅರೆಸ್ಟ್ ಮಾಡ್ತಾರೆ, ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸರು ಏನು ಹೇಳ್ತಾ ಇದ್ದಾರೆ, ಬಸ್ನಲ್ಲಿ ನಾವು ಅರೆಸ್ಟ್ ಮಾಡಿದ್ವಿ, ಅದಾದಮೇಲೆ ನಾವು ಕಲಬುರಗಿ ಪೊಲೀಸರಿಗೆ ಹಸ್ತಾಂತರ ಮಾಡಿದ್ವಿ ಅಂತ ಅವರು ಹೇಳ್ತಾರೆ ಆ ಜಿಲ್ಲೆಯ ಪೊಲೀಸರು. ಮಗದೊಂದು ಕಡೆ ಕಲಬುರಗಿ ಪೊಲೀಸರು ಇಲ್ಲ ನಾವೇ ಅರೆಸ್ಟ್ ಮಾಡ್ಲಿಕ್ಕೆ ಹೋದ್ವಿ, ಆದರೆ ಆತ ನಮ್ಮ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟ, ಹಾಗಾಗಿ ನಾವು ಆತನ ಕಾಲಿಗೆ ಗುಂಡು ಹೊಡೆದಿದ್ದೀವಿ ಅಂತ. ಈಗ ಬಂಧನಕ್ಕೆ ಒಳಗಾಗಿರ್ತಕ್ಕಂಥ ಓರ್ವ ಆರೋಪಿ ಏನಿದಾನಲ್ಲ, ಎಸ್ಕೇಪ್ ಆಗಿರ್ತಕ್ಕಂಥ ಕೈದಿ, ಆತನಿಗೆ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದಾರೆ. ಆತನಿಗೆ ಗುಂಡು ಹೊಡೆದಿದ್ದಾರೆ. ಇನ್ನಿಬ್ರು ಎಸ್ಕೇಪ್ ಆಗಿದ್ದಾರೆ, ಎಲ್ಲಿ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈತನ ಮಧ್ಯೆ ಜೈಲಿನಲ್ಲಿ ಯಾವ ರೀತಿಯಾಗಿ ಭದ್ರತೆಗಳನ್ನು ಇವರು ಉಳಿಸ್ಕೊಂಡಿದ್ದಾರೆ, ಯಾವ ರೀತಿಯಾದಂಥ ಕಟ್ಟುನಿಟ್ಟಿನ ನಿಯಮಾವಳಿಗಳಿದ್ದಾವೆ, ಆರಾಮಾಗಿ ಕೈದಿಗಳ ಕೈಗೆ ಏಣಿ ಸಿಗುತ್ತೆ ಅನ್ನೋದಾದರೆ, ಆಮೇಲೆ ಬಟ್ಟೆಯನ್ನು ಇವರು ಹಗ್ಗದ ರೂಪದಲ್ಲಿ ಬಳಕೆ ಮಾಡ್ಕೊಂಡು ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥದ್ದು, ಇದೆಲ್ಲವೂ ಸಹ ಸಹಜವಾಗಿ ಒಂದಷ್ಟು ಅನುಮಾನಗಳು ಮೂಡಲಿಕ್ಕೆ ಕಾರಣ ಆಗ್ತಾ ಇದೆ. ಆಮೇಲೆ ಅದು ಏನಾಗಿದೆಯೋ ಏನೋ ನಿಜಕ್ಕೂ ಗೊತ್ತಾಗ್ತಾ ಇಲ್ಲ. ನಮ್ಮ ರಾಜ್ಯದ ಕಾರಾಗೃಹಗಳ ಪರಿಸ್ಥಿತಿ ಏನಪ್ಪ ಅಂದರೆ ನೋಡಿ, ಒಂದು ಕಡೆ ಕೈದಿಗಳು ಐಷಾರಾಮಿ ಬದುಕನ್ನು ನಡೆಸ್ತಾರೆ ಅನ್ನೋದು, ಮಗದೊಂದು ಕಡೆ ಹೆಂಗಂದ್ರೆ ಹಾಗೆ ಎಸ್ಕೇಪ್ ಆಗ್ತಾರೆ ಅನ್ನೋದು ಸಹ ಈಗಿರ್ತಕ್ಕಂಥ ವಿಚಾರ. ಓಕೆ ವೀಕ್ಷಕರೇ, ಹಾಗಾದ್ರೆ ಆ ಎಕ್ಸ್ಕ್ಲೂಸಿವ್ ಫುಟೇಜ್ ನಮಗೆ ಸಿಕ್ಕಿದೆ. ಯಾವ ರೀತಿಯಾಗಿ ಇವರು ಏಣಿಯನ್ನ ಬಳಕೆ ಮಾಡಿ ಎಸ್ಕೇಪ್ ಆಗಿದ್ದಾರೆ, ಯಾವ ರೀತಿಯಾಗಿ ವಾಲನ್ನು ಜಂಪ್ ಮಾಡಿದ್ದಾರೆ ಅನ್ನೋದನ್ನ ನಾವು ತೋರಿಸ್ತಾ ಇರ್ತಕ್ಕಂಥದ್ದು. ಸೊ ಎಕ್ಸ್ಕ್ಲೂಸಿವ್ ಆಗಿ ಆ ಒಂದು ವಿಡಿಯೋವನ್ನ ನಾವು ನೋಡ್ತಾ ಹೋಗೋಣ. ಸೊ ನೋಡಿ ಇದೇ ಏಣಿ ವೀಕ್ಷಕರೇ, ಇದೇ ಏಣಿಯನ್ನ ಬಳಕೆ ಮಾಡ್ಕೊಂಡು ಇವರು ಎಸ್ಕೇಪ್ ಆಗಿರ್ತಕ್ಕಂಥದ್ದು. 20 ಅಡಿ ಎತ್ತರದ ಗೋಡೆ ಇದು. 20 ಅಡಿ ಎತ್ತರದ ಗೋಡೆನ ಎಷ್ಟು ಆರಾಮಾಗಿ ಅಂದರೆ ಇದನ್ನ ಹೆಂಗಪ್ಪ ಇವ್ರ ಕೈಗೆ ಸಿಗೋ ಥರ ಮಾಡಿದ್ರು ಅನ್ನೋದು ಈಗಿರ್ತಕ್ಕಂಥದ್ದು. ಸುಮಾರು 12 ಅಡಿ ಉದ್ದ ಇದೆಯಂತೆ ಏಣಿ ಇದು, 12 ಅಡಿ ಉದ್ದ. ಇದನ್ನು ಆರಾಮಾಗಿ ಹಾಕ್ಕೊಂಡು, ಆಮೇಲೆ ಬೆರಳಿನ ಗುಡ್ಡ ಬೇರೆ ರಚನೆ ಮಾಡಿದಾರಂತೆ ನೋಡಿ, ಒಂದು ಸ್ವಲ್ಪ ಹೈಟ್ ಆಗಿರಲಿ, ತಾವು ತುಂಬ ಈಸಿಯಾಗಿ ಕ್ಲೈಂಬ್ ಆಗಲಿಕ್ಕೆ ಅವಕಾಶ ಇರಲಿ ಅಂತ ಹೇಳಿ ಒಂದು 2 ಅಡಿ ಎತ್ತರದ ಒಂದು ಮಣ್ಣಿನ ಗುಡ್ಡೆಯನ್ನು ಮಾಡಿಕೊಂಡು ಯಾವ ರೀತಿಯಾಗಿ ಇದನ್ನು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಂತ ತಾವು ನೋಡ್ತಾ ಇರ್ಬೋದು. ಆಮೇಲೆ ಎಷ್ಟು ಕ್ಲೀನಾಗಿ ಹತ್ಕೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ, ಯಾವುದೋ ಒಂದು ಕೆಲಸದ ನಿಮಿತ್ತ ಈ ಒಂದು ಇದನ್ನ ಮಾಡಿದ್ದಾರೆ ಅನ್ನುವಂಥದ್ದು, ಅಂದರೆ ಇದನ್ನ ಏಣಿಯನ್ನು ತರಿಸಿದ್ದಾರೆ ಅಂತ. ಸೊ ಹಾಗಾಗಿ ಈ ಏಣಿಯನ್ನು ತರಿಸಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಆಗಿದೆ ಅನ್ನುವಂಥದ್ದು ಬಹಳ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ವೀಕ್ಷಕರೇ. ಆಮೇಲೆ ನೋಡಿ, ಇಲ್ಲಿ ಮಣ್ಣಿನ ಅಂದರೆ ಎಲ್ಲ ಪ್ರೀ ಪ್ಲಾನ್ ಆಗಿದೆ ಅನ್ನೋದು ಇದರಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥ ವಿಚಾರ. ತುಂಬ ಚೆನ್ನಾಗಿ ಪ್ರೀ ಪ್ಲಾನ್ ಮಾಡ್ಕೊಂಡು ಇವರು ಈ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ಈ ಕೈದಿಗಳಿಗೆ ಈ ಏಣಿಯನ್ನು ಕೆಲಸ ಮುಗಿಸಿದ ಮೇಲೆ ಇದನ್ನು ಎತ್ತಬೇಕು ಅಲ್ಲಿಂದ, ಇಲ್ಲಿದ್ರೆ ಬಹಳ ಈಸಿಯಾಗಿ ಎಸ್ಕೇಪ್ ಆಗ್ಬಿಡ್ತಾರೆ. ಇದು ಯಾವುದು ಕನಿಷ್ಠ ಒಂದು ಪ್ರಜ್ಞೆಯೇ ಇಲ್ಲದ ರೀತಿಯಲ್ಲಿ ಜೈಲಿನ ಸಿಬ್ಬಂದಿಗಳು ವರ್ತನೆ ಮಾಡ್ತಾರೆ ಅನ್ನೋದಾದರೆ ಇವಾಗ ನಾವು ಏನು ಹೇಳಬೇಕು ಅನ್ನೋದು ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಆಮೇಲೆ ಒಂದು ವಿಚಾರ ಏನು ಅಂದರೆ ವೀಕ್ಷಕರೇ, ಈಗ ನೋಡಿ, ನಮ್ಮ ರಾಜ್ಯದ ಕಾರಾಗೃಹಗಳ ಪರಿಸ್ಥಿತಿ ಇದೆಯಲ್ಲ, ನಿಜಕ್ಕೂ ಶೋಚನೀಯ ಮಟ್ಟಕ್ಕೆ ಹೋಗಿದೆ. ಎಷ್ಟೋ ಸಲ ಕೇಳದೆ ಬಹಳ ಸೀಕ್ರೆಟ್ ಆಗಿ ಜೈಲಿನಲ್ಲಿ ದಾಳಿ ಮಾಡಿರ್ತಕ್ಕಂಥದ್ದು, ರೇಡ್ ಮಾಡಿರ್ತಕ್ಕಂಥ ಒಂದಷ್ಟು ಪ್ರವೃತ್ತಿಗಳನ್ನು ನಾವು ಗಮನಿಸಿದ್ದೀವಿ. ಬಟ್ ಸಮಸ್ಯೆ ಏನಾಗ್ತಾ ಇದೆ ಅಂದರೆ ವೀಕ್ಷಕರೇ ನೋಡಿ, ದಾಳಿ ಆಗುವಂಥ ಸಂದರ್ಭದಲ್ಲಿ ಏನೂ ಸಿಗಲ್ಲ, ಆದರೆ ದಾಳಿ ಆಗೋದಕ್ಕೂ ಮುಂಚಿತವಾಗಿ ಕೈದಿಗಳು ಐಷಾರಾಮಿ ಬದುಕನ್ನು ನಡೆಸುವಂಥ ಒಂದಷ್ಟು ಆರೋಪಗಳು ಸಹ ನಾವು ಗಮನಿಸಿರೋದನ್ನು ನೋಡ್ತಾ ಇದ್ದೀವಿ. ಇದೆಲ್ಲದರ ನಡುವೆ ಈಗ
ಓಕೆ, ಸೊ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು. ಹೆಂಗೆ ಈ ರೀತಿಯಾಗಿ ಇವ್ರ ಕೈಗೆ ಸಿಕ್ತು? ಆಮೇಲೆ ಒಂದು ಆರೋಪ ಏನು ಕೇಳಿ ಬರ್ತಾ ಇದೆ ಅಂದರೆ ದುಡ್ಡು ತಗೊಂಡು ಯಾರೋ ಇವರಿಗೆ ಸಹಾಯ ಮಾಡಿದ್ದಾರೆ. ಅದೆಲ್ಲ ನಡೆಯುತ್ತೆ ಬಿಡಿ, ಅದನ್ನೆಲ್ಲ ನಾವು ತಳ್ಳಿ ಹಾಕೋ ಹಾಗೂ ಇಲ್ಲ. ಜೈಲಿನಲ್ಲಿ ಏನೇನಾಗುತ್ತೆ ಅನ್ನುವಂಥದ್ದು ಗೊತ್ತಿದೆ. ಸೊ ಹಾಗಾಗಿ ಇದನ್ನೆಲ್ಲ ತಳ್ಳಿ ಹಾಕೋ ಹಾಗೆ ಇಲ್ಲ. ಓಕೆ, ಇನ್ನು ವೀಕ್ಷಕರೇ ಮತ್ತೊಂದಿಷ್ಟು ವಿಚಾರಗಳನ್ನು ಇದರಲ್ಲಿ ನಾವು ನೋಡ್ತಾ ಹೋಗೋಣ. ಯಾವ ರೀತಿಯಾಗಿ ಇದು ಬಗೆಹರಿಯದ ಅನುಮಾನವಾಗಿ ಕಾಡ್ತಾ ಇದೆ ಅಂತ ನೋಡಿ. ಇಲ್ಲಿ ಜೈಲಿಗೆ ಸುಮಾರು 12 ಅಡಿ ಎತ್ತರದ ಸುಮಾರು 12 ಅಡಿ ಎತ್ತರದ ಏಣಿಯನ್ನ ತಂದಿದ್ಯಾರು? ಯಾಕೆ ಬಂತು ಅಲ್ಲಿಗೆ? ನೋಡಿ, ಕಾಮಗಾರಿಯ ಕಾರಣಕ್ಕೋಸ್ಕರ ಅದನ್ನು ತಂದಿದ್ದಾರಂತೆ. ಕಾಮಗಾರಿಗೆ ಏಣಿ ಬೇಕಾಗಿತ್ತು, ಸೊ ಹಾಗಾಗಿ ಅದನ್ನು ತಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಕಾಮಗಾರಿ ಕಾರಣಕ್ಕೋಸ್ಕರ ತಂದಿದ್ದಾರೆ ಅನ್ನೋದಾದ್ರೆ ಅಲ್ಲೇ ಯಾಕಪ್ಪ ಬಿಟ್ರಿ ನೀವು ಏಣಿಯನ್ನ? ಅಲ್ಲೇ ಯಾಕೆ ಬಿಟ್ರಿ? ಇದೆಲ್ಲವೂ ಅನುಮಾನ ಬರಲಿಕ್ಕೆ ಕಾರಣ ಆಗುತ್ತೆ. ಈಗ ಕೆಲಸ ಆಯಿತು ಅಂದ್ರೆ ಅದನ್ನ ತೆಗೆಸ್ಬಿಡ್ಬೇಕಾಗಿತ್ತು ಏಣಿಯನ್ನ. ಯಾಕಾಗ ಅಲ್ಲಿ ಬಿಟ್ರಿ? ಸಹಜವಾಗಿ ಕಾಡುವಂಥ ಪ್ರಶ್ನೆ. ಏಣಿ ಬಳಸಿ ಎಸ್ಕೇಪ್ ಆಗೋದಿಕ್ಕೆ ಹಾಗಾದ್ರೆ ಪಕ್ಕಾ ಪ್ಲಾನ್ ಮಾಡಲಾಗಿತ್ತಾ? ಮುಂಚಿತವಾಗಿಯೇ ನೀವೇನಾದ್ರೂ ಪ್ಲಾನ್ ಮಾಡ್ಕೊಂಡಿದ್ರಾ? ಏಣಿಯನ್ನ ಇಂತಿಷ್ಟ ನಿರ್ದಿಷ್ಟ ಸ್ಥಳದಲ್ಲಿ ನಾವು ಬಿಟ್ಬಿಡೋಣ, ಕೈದಿಗಳು ಬಹಳ ಈಸಿಯಾಗಿ ಅದನ್ನ ಹತ್ಕೊಂಡು ಹೋಗ್ಬಿಡ್ಲಿ ಅಂತ. 20 ಅಡಿ ಜೈಲು ಗೋಡೆ, 12 ಅಡಿಯ ಏಣಿ, ಪಕ್ಕಾ ಪ್ಲಾನ್ ಇದು ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಮಣ್ಣಿನ ಗುಡ್ಡೆ ಬೇರೆ ರೆಡಿ ಮಾಡ್ಕೊಂಡವ್ರು 2 ಅಡಿಗೆ. ಸೊ ಹಾಗಾಗಿ ದೇರ್ ಇಸ್ ನೋ ಡೌಟ್ ಅಂತ. ಕೈದಿಗಳ ಬಳಿ ಬಿಳಿ ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಬಂದಿದ್ದು ಹೇಗೆ? ಬಿಳಿ ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಅಂದ್ರೆ ಈಗ ಯೂನಿಫಾರ್ಮ್ ತಾನೇ ಇರಬೇಕು. ಯೂನಿಫಾರ್ಮ್ ಅಂದ್ರೆ ಅವ್ರಿಗೆ ಅದೇ ಒಂದೇ ಥರ ಡ್ರೆಸ್ ಕೊಡ್ತಾರಲ್ಲ, ಆ ಡ್ರೆಸ್ ಕೋಡಲ್ಲಿ ತಾನೇ ಇರಬೇಕು. ಏಣಿ ಇಡುವಲ್ಲಿ 2 ಅಡಿ ಎತ್ತರದ ಮಣ್ಣು ಗುಡ್ಡೆ ಹಾಕಿದ್ಯಾರು? ಹೆಂಗ್ ಮಣ್ಣು ಗುಡ್ಡೆ ಹಾಕಿದ್ರ ಹಾಗಾದ್ರೆ ಅಲ್ಲಿ ಇರುವಂತ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಅಂತ. ಆಮೇಲೆ ಕೈದಿಗಳ ಪರಾರಿಗೆ ಸಿಬ್ಬಂದಿಯೇ ಪರೋಕ್ಷವಾಗಿ ಸಹಾಯ ಮಾಡಿದ್ರ? ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ. ಮಾಡಿರಬಹುದು, ಹೂ ನೋಸ್, ಯಾರಿಗ್ ಗೊತ್ತು? ದುಡ್ಡಿಗೆ ಏನ್ ಬೇಕಾದ್ರೂ ನಡೆಯುತ್ತೆ ಜೈಲಿನಲ್ಲಿ ಅನ್ನುವಂಥದ್ದು ಆರೋಪ ಇದೆಯಲ್ಲ, ಅದು ತುಂಬಾ ಸಲ ಸಾಬೀತಾಗಿದೆ. ಅಂಥದ್ರಲ್ಲಿ ಈಗಲೂ ಹಂಗೆ ಆಗಿರಬಹುದು ಅನ್ನುವಂಥ ಒಂದು ಅನುಮಾನ ಸಹಜವಾಗಿ ಕಾಡ್ತಾ ಇದೆ. ದುಡ್ಡುಗೋಸ್ಕರ ಏನು ಬೇಕಾದರೂ ಆಗ್ಬೋದು ಜೈಲಿನಲ್ಲಿ ಅನ್ನುವ ಪ್ರಶ್ನೆ. ಕೈದಿಗಳ ಪರಾರಿಗೆ ಹಾಗಾದ್ರೆ ಸಿಬ್ಬಂದಿಯ ಪರೋಕ್ಷವಾಗಿ ಏನಾದರೂ ಸಹಾಯ ಮಾಡಿರಬಹುದಾದಂಥ ಸಾಧ್ಯತೆ ಇದೆ. ನಾವು ಅದನ್ನ ತಳ್ಳು ಹಾಕುವ ಹಾಗೂ ಇಲ್ಲ. ಸೊ ಹಾಗಾಗಿ ಎಲ್ಲ ತನಿಖೆಗಳು ನಡೆದ್ರೆ ವೀಕ್ಷಕರೇ ಸಹಜವಾಗಿ ಈ ಅನುಮಾನಗಳಿಗೆ ನಮಗೆ ಉತ್ತರ ಸಿಗುತ್ತೆ. ತಪ್ಪಿತಸ್ಥರು ಯಾರಿದ್ದಾರೆ ಅವರಿಗೆ ಶಿಕ್ಷೆ ಆಗಬಹುದಾದಂಥ ಸಾಧ್ಯತೆ ಇದೆ.